ಹನುಮಂತ ಲಂಕೆಗೆ ಹೋದಾಗ ಸುರಸ ಅನ್ನುವಂತ ಒಬ್ಬ ರಾಕ್ಷಸಿ ಸಿಗ್ತಾಳೆ. ಆ ರಾಕ್ಷಸಿ ಹನುಮಂತನನ್ನ ಟೆಸ್ಟ್ ಮಾಡಬೇಕು ಅಂತ ನಾನು ನಿನ್ನ ನುಂಗ್ತೀನಿ ಅಂತಾಳೆ. ಆ ರಾಕ್ಷಸಿ ಒಂದು ಯೋಜನೆ ಅಂದ್ರೆ ಸುಮಾರು 8 ಕಿಲೋಮೀಟರ್ ಬಾಯಿ ತೆಗಿತಾರೆ ಆ ರಾಕ್ಷಸಿ. ಆದ್ರೆ ಹನುಮಂತ 2 ಯೋಜನೆ ಅಷ್ಟು ದೊಡ್ಡವರಾಗ್ತಾರೆ. ಅವ್ರು 2 ಯೋಜನೆ ಅಷ್ಟು ಬಾಯಿ ಮಾಡಿದಾಗ ಇವ್ರು 4 ಯೋಜನೆ, ಹೀಗೆ ಮಾಡ್ತಾ 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 ರಾಕ್ಷಸಿಯ ಒಂದು ಬಾಯಿ 100 ಯೋಜನೆ ಅಂದ್ರೆ 800 ಕಿಲೋಮೀಟರ್ ಅಷ್ಟು ಬಾಯಿನ ಆ ರಾಕ್ಷಸಿ ಅಗಲ ಮಾಡ್ತಾಳೆ. ಆಗ ಹನುಮಂತ ಅನ್ಕೊಂತಾರೆ ಈಗ ಮಾಡ್ತಾ ಇದ್ರೆ ಸುಮ್ಮನೆ ಇದು ನಿಲ್ಲೋದಿಲ್ಲ ಇದು ಅಂತ ತುಂಬಾ ಸಣ್ಣವರಾಗ್ಬಿಡ್ತಾರಂತ. ನಿಮಗೆ ಗೊತ್ತು, ಹನುಮಂತ ತುಂಬಾ ದೊಡ್ಡವರು ಕೂಡ ಆಗ್ತಾರೆ, ತುಂಬಾ ಸೂಕ್ಷ್ಮ ಜೀವಿ ಕೂಡ ಆಗ್ಬಿಡ್ತಾರೆ. ತುಂಬಾ ಸಣ್ಣವರಾಗಿ ಆ ರಾಕ್ಷಸಿಯ ಬಾಯಿ ಒಳಗೆ ಹೋಗಿ ಅವ್ರು ಇನ್ನೇನು ಬಾಯಿ ಮುಚ್ಚೋದ್ರೊಳಗಡೆ ಹೊರಗಡೆ ಬಂದ್ಬಿಡ್ತಾರಂತ. ಇದ್ರ ಮೂಲಕ ಹನುಮಂತ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾವಾಗ ಶಕ್ತಿಯನ್ನ ತೋರಿಸುವಂತಹ ಸಂದರ್ಭ ಬರುತ್ತೋ ಆಗ ನಾವು ದೊಡ್ಡವರಾಗ್ಬೇಕು, ಯಾವಾಗ ಬುದ್ಧಿಯನ್ನ ತೋರಿಸುವಂತಹ ಸಂದರ್ಭ ಬರುತ್ತೋ ಆಗ ನಾವು ಸಣ್ಣವರಾಗಿರ್ಬೇಕು ಅಂತ. ನಾವ್ ಇನ್ನೊಬ್ಬರ ಮುಂದೆ ನಮ್ಮ ಶಕ್ತಿಯನ್ನ ತೋರಿಸ್ಬೇಕು ಅಂದಾಗ ನಾವು ತುಂಬಾ ಸಣ್ಣವರಾಗಿ ತುಂಬಾ ವೀಕ್ ಆಗಿದ್ಬಿಟ್ರೆ ಆಗಲ್ಲ, ಆಗ ಶಕ್ತಿಯನ್ನ ತೋರಿಸ್ಬೇಕಾಗುತ್ತೆ. ಆದ್ರೆ ಇನ್ನೊಬ್ಬರ ಮುಂದೆ ನಾವು ನಮ್ಮ ಬುದ್ಧಿಯನ್ನ ನಮ್ಮ ವಿವೇಕವನ್ನ ತೋರಿಸ್ಬೇಕು ಅಂದಾಗ ನಾವು ಅಹಂಕಾರದಿಂದ ಇದ್ರೆ ಆಗೋದಿಲ್ಲ. ಆಗ ನಾವು ತುಂಬಾ ಸಣ್ಣವರಾಗಿರ್ಬೇಕಾಗುತ್ತೆ, ವಿನಮ್ರರಾಗಿರ್ಬೇಕಾಗುತ್ತೆ ಅನ್ನೋದು ನಾವು ಹನುಮಂತನನ್ನ ನೋಡಿ ಕಲಿಬೇಕಾಗುತ್ತೆ.